ನಿಮಗೆ ಗೊತ್ತಾ, ದಸರಾ ಮೊದಲು ಶುರುವಾಗಿದ್ದು ಮೈಸೂರಲ್ಲ, ವಿಜಯನಗರ ಸಾಮ್ರಾಜ್ಯದಲ್ಲಿ. ನಾಡ ಹಬ್ಬ ಸೀರೀಸ್ ಪಾರ್ಟ್ 1ಗೆ ಸ್ವಾಗತ. 14ನೇ ಶತಮಾನದಲ್ಲಿ ಗಂಡುಗಲಿ ಕುಮಾರರಾಮ ದಸರಾ ಹಬ್ಬದ ಆಚರಣೆನ ಶುರು ಮಾಡ್ತಾನೆ. ನಂತರ ಅವನ ಅಕ್ಕನ ಮಕ್ಕಳಾದ ಹಕ್ಕ ಬುಕ್ಕ ಈ ಆಚರಣೆನ ವಿಜಯನಗರಕ್ಕೆ ತರ್ತಾರೆ. ಇದರ ಉದ್ದೇಶ ಶತ್ರುಗಳಿಗೆ ಸಾಮರ್ಥ್ಯ ಪ್ರದರ್ಶನ ಮಾಡೋದಾಗಿತ್ತು. ದಸರಾ ದಿನದಂದು ರಾಜರು ತಮ್ಮ ಸೈನಿಕರನ್ನ, ಕುದುರೆಗಳನ್ನ, ಆನೆಗಳನ್ನ, ಶಸ್ತ್ರಾಸ್ತ್ರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ಇದರಿಂದ ಶತ್ರುಗಳಿಗೆ ತಮ್ಮ ಸಾಮರ್ಥ್ಯ ತೋರಿಸ್ತಾ ಇದ್ರು, ಮತ್ತೆ ಪ್ರಜೆಗಳಿಗೆ ನೀವು ಭದ್ರವಾಗಿದ್ದೀರಿ ಅನ್ನೋ ಸಂದೇಶನ ಕೊಡ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯ ಪತನ ಆದ್ಮೇಲೆ ಈ ಆಚರಣೆ ಶ್ರೀರಂಗಪಟ್ಟಣಕ್ಕೆ ಬಂತು. ಆಮೇಲೆ ಮೈಸೂರು ರಾಜರು ಇದನ್ನ ಮೈಸೂರಿಗೆ ತಂದ್ರು. ಮೊದಲು ಕ್ಷಾತ್ರತ್ವ ಪ್ರದರ್ಶನವಾಗಿದ್ದ ಈ ಹಬ್ಬ ನಂತರ ಆನೆ ಮೇಲೆ ಅಂಬಾರಿಯಲ್ಲಿ ಚಾಮುಂಡಿ ತಾಯಿಯನ್ನ ಕೂರಿಸಿ ಜಂಬೂ ಸವಾರಿ ಮಾಡುವ ಭಕ್ತಿಪೂರ್ವಕ ಆಚರಣೆ ಆಯ್ತು. ಈಗ ಜಗತ್ತಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಈ ಆಚರಣೆಗೆ ಬರ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ನೋಡ್ತಾ ಇದ್ದಾರೆ. ಇದು ನಮ್ಮ ನಾಡ ಹಬ್ಬ ದಸರಾ ಆಗಿದೆ. ನಾಡ ಹಬ್ಬ ಸ್ಪೆಷಲ್ ಸೀರೀಸ್ ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಮ್ಮ ಪೇಜ್ ನ ಈಗಲೇ ಫಾಲೋ ಮಾಡಿ.